ರೈಟ್. ವೀರೇಂದ್ರ ಉಪುಂದ ಕನೆಕ್ಟೆಡ್ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀರೇಂದ್ರ, ಏನಾಗ್ಬೋದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಭವಿಷ್ಯ ಮತ್ತು ಅದು ಪಾಸ್ ಆಗೋದಕ್ಕೆ ಈಗ ಸವಾಲುಗಳು ಕೂಡ ಸಾಕಷ್ಟಿದ್ದಾವೆ. ಸೊ ಮಿತ್ರ ಪಕ್ಷಗಳ ನಿಲುವು ಇದೇ ರೀತಿಯಲ್ಲಿ ಇರುತ್ತಾ? ಆಮೇಲೆ JPC ರಿಪೋರ್ಟ್ ಯಾವ ರೀತಿಯಲ್ಲಿ ಕೊಡಬಹುದು? JPC ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು ಏನೇನು ಈಗ? ಸೊ ಈ ಮಸೂದೆಯ ಭವಿಷ್ಯ ಏನಾಗಬಹುದು? ಲಕ್ಷ್ಮಿ, ಬಹಳ ಮುಖ್ಯವಾಗಿ JPC ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ, ಮಂಡನೆ ಮಾಡೋದಷ್ಟೇ ಬಾಕಿ ಇದೆ. ಇನ್ಫ್ಯಾಕ್ಟ್ ಇವತ್ತು ಮಂಡನೆ ಆಗಬೇಕಿತ್ತು, ಆದರೆ ಡಿಫರ್ ಮಾಡಿದ್ದಾರೆ. ಆ JPC ವರದಿಯಲ್ಲಿ ಏನಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇರುವ ಮಾಹಿತಿಗಳ ಪ್ರಕಾರ ಈಗ ವಿರೋಧ ಪಕ್ಷಗಳ ಆಕ್ಷೇಪ ಇದ್ದಿದ್ದೇನು, ಇದು ಸಂಪೂರ್ಣ ಕೇಂದ್ರೀಕೃತ ವ್ಯವಸ್ಥೆ ಆಗುತ್ತೆ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದೆ ಅನ್ನುವಂಥ ಪದಗಳನ್ನೆಲ್ಲ ಬಳಸಿದ್ರು. ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ, ಯಾವುದೇ ತೀರ್ಮಾನಗಳಾಗಬೇಕಿದ್ರು ಕೂಡ ರಾಜ್ಯಗಳ NOC, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ರಾಜ್ಯ ಸರ್ಕಾರ ಕೊಟ್ಟ ನಂತರವೇ ತೀರ್ಮಾನಗಳಾಗುತ್ತೆ. ಏಕಾಏಕಿ ಕೇವಲ ಕೇಂದ್ರ ಸರ್ಕಾರವೇ ಯಾವ ತೀರ್ಮಾನವನ್ನು ಮಾಡೋದಿಲ್ಲ ಅನ್ನುವಂತ ಒಂದು ಭರವಸೆನ, ಅಂದ್ರೆ ಇದು ಶಿಫಾರಸಾಗಿ ಈಗ ಹೋಗ್ತಾ ಇದೆ. ಈಗ ಹೊಸದಾಗಿ ಬರುವಂತ ವಿಧೇಯಕದಲ್ಲೂ ಇದನ್ನ ಇನ್ಕ್ಲೂಡ್ ಮಾಡ್ತಾರಾ? ವಿ ಹ್ಯಾವ್ ಟು ಚೆಕ್. ಯಾಕಂದ್ರೆ ಆ ಹೊಸ ವಿಧೇಯಕ ಬಂದಾಗಷ್ಟೇ ಅದು ಗೊತ್ತಾಗುತ್ತೆ. ಶಿಫಾರಸ್ನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಇನ್ನು ಮುಂದೆ ರಾಜ್ಯ ಸರ್ಕಾರದ NOC ಪಡ್ಕೊಂಡೇ ಮುಂದುವರಿಬೇಕು ಯಾವುದೇ ತೀರ್ಮಾನ ಮಾಡೋದಿದ್ರು ಅನ್ನುವಂಥದ್ದು ಒಂದು. ಎರಡನೇದು ನೋಡಿ, ತೆಲುಗುದೇಶಂ ಪಕ್ಷ ಬಹಳಷ್ಟು ಬಾರಿ ಹೇಳಿದೆ, ಇದು ಬಹಿರಂಗವಾಗಿಯೂ ಹೇಳಿಕೆ ಕೊಟ್ಟಿರುವಂತದ್ದು. ತಮ್ಮ ಆಕ್ಷೇಪವನ್ನ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಅವರು ಕೆಲವು ಪದಗಳನ್ನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು ರಾಜ್ಯಗಳ ಸ್ವಾಯತ್ತತೆಯ ವಿಚಾರ, ರಾಜ್ಯಗಳ ಅಧಿಕಾರವನ್ನ ಹರಣ ಮಾಡುವಂತ ಪ್ರಯತ್ನ, ಇಂಥದ್ದೆಲ್ಲ ಆಗಬಾರ್ದು ಅನ್ನೋದೇನಿತ್ತು. ಹಾಗೂ ಅವರು ಮಂಡಿಸಿದಂತ ಎಲ್ಲ ವಿಚಾರಗಳನ್ನು, ಅಂದ್ರೆ ಒಂದು ಪ್ರಾದೇಶಿಕತೆ ಏನಿರುತ್ತೆ ಅದಕ್ಕೆ ಭಂಗ ಬರಬಾರ್ದು, ಅದಕ್ಕೆ ಧಕ್ಕೆ ಬರಬಾರ್ದು, ಸ್ವಾಯತ್ತತೆಗೆ ಧಕ್ಕೆ ಬರಬಾರ್ದು ಅನ್ನೋದೇನಿತ್ತು, ಅದೆಲ್ಲವನ್ನು ಕೂಡ ಅವರು ಪರಿಗಣಿಸಿದ್ದಾರೆ. ಹಾಗೂ ತೆಲುಗುದೇಶಂ ಸಂಸದರು ಏನೆಲ್ಲ ಹೇಳಿದ್ರು ಅದೆಲ್ಲವನ್ನು ಕೂಡ ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಷ್ಟನ್ನು ಅವರು ಯಥಾವತ್ತು ಆ ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಆ ಶಿಫಾರಸುಗಳೆಲ್ಲವೂ ಕೂಡ ಹೊಸ ವಿಧೇಯಕದಲ್ಲಿ ಬರೋದು ನಿಚ್ಚಳ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಉಳಿದಂತೆ ಈಗ ಮೂಲ ಸ್ವರೂಪ ಏನಿತ್ತು ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಂದ್ರ ಉಪುಂದ ಡೀಟೇಲ್ಸ್ಗಾಗಿ. ರೈಟ್. ವೀರೇಂದ್ರ ಉಪುಂದ ಕನೆಕ್ಟೆಡ್ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀರೇಂದ್ರ, ಏನಾಗ್ಬೋದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಭವಿಷ್ಯ ಮತ್ತು ಅದು ಪಾಸ್ ಆಗೋದಕ್ಕೆ ಈಗ ಸವಾಲುಗಳು ಕೂಡ ಸಾಕಷ್ಟಿದ್ದಾವೆ. ಸೊ ಮಿತ್ರ ಪಕ್ಷಗಳ ನಿಲುವು ಇದೇ ರೀತಿಯಲ್ಲಿ ಇರುತ್ತಾ? ಆಮೇಲೆ JPC ರಿಪೋರ್ಟ್ ಯಾವ ರೀತಿಯಲ್ಲಿ ಕೊಡಬಹುದು? JPC ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು ಏನೇನು ಈಗ? ಸೊ ಈ ಮಸೂದೆಯ ಭವಿಷ್ಯ ಏನಾಗಬಹುದು? ಲಕ್ಷ್ಮಿ, ಬಹಳ ಮುಖ್ಯವಾಗಿ JPC ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ, ಮಂಡನೆ ಮಾಡೋದಷ್ಟೇ ಬಾಕಿ ಇದೆ. ಇನ್ಫ್ಯಾಕ್ಟ್ ಇವತ್ತು ಮಂಡನೆ ಆಗಬೇಕಿತ್ತು, ಆದರೆ ಡಿಫರ್ ಮಾಡಿದ್ದಾರೆ. ಆ JPC ವರದಿಯಲ್ಲಿ ಏನಿದೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇರುವ ಮಾಹಿತಿಗಳ ಪ್ರಕಾರ ಈಗ ವಿರೋಧ ಪಕ್ಷಗಳ ಆಕ್ಷೇಪ ಇದ್ದಿದ್ದೇನು, ಇದು ಸಂಪೂರ್ಣ ಕೇಂದ್ರೀಕೃತ ವ್ಯವಸ್ಥೆ ಆಗುತ್ತೆ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದೆ ಅನ್ನುವಂಥ ಪದಗಳನ್ನೆಲ್ಲ ಬಳಸಿದ್ರು. ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ, ಯಾವುದೇ ತೀರ್ಮಾನಗಳಾಗಬೇಕಿದ್ರು ಕೂಡ ರಾಜ್ಯಗಳ NOC, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ರಾಜ್ಯ ಸರ್ಕಾರ ಕೊಟ್ಟ ನಂತರವೇ ತೀರ್ಮಾನಗಳಾಗುತ್ತೆ. ಏಕಾಏಕಿ ಕೇವಲ ಕೇಂದ್ರ ಸರ್ಕಾರವೇ ಯಾವ ತೀರ್ಮಾನವನ್ನು ಮಾಡೋದಿಲ್ಲ ಅನ್ನುವಂತ ಒಂದು ಭರವಸೆನ, ಅಂದ್ರೆ ಇದು ಶಿಫಾರಸಾಗಿ ಈಗ ಹೋಗ್ತಾ ಇದೆ. ಈಗ ಹೊಸದಾಗಿ ಬರುವಂತ ವಿಧೇಯಕದಲ್ಲೂ ಇದನ್ನ ಇನ್ಕ್ಲೂಡ್ ಮಾಡ್ತಾರಾ? ವಿ ಹ್ಯಾವ್ ಟು ಚೆಕ್. ಯಾಕಂದ್ರೆ ಆ ಹೊಸ ವಿಧೇಯಕ ಬಂದಾಗಷ್ಟೇ ಅದು ಗೊತ್ತಾಗುತ್ತೆ. ಶಿಫಾರಸ್ನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಇನ್ನು ಮುಂದೆ ರಾಜ್ಯ ಸರ್ಕಾರದ NOC ಪಡ್ಕೊಂಡೇ ಮುಂದುವರಿಬೇಕು ಯಾವುದೇ ತೀರ್ಮಾನ ಮಾಡೋದಿದ್ರು ಅನ್ನುವಂಥದ್ದು ಒಂದು. ಎರಡನೇದು ನೋಡಿ, ತೆಲುಗುದೇಶಂ ಪಕ್ಷ ಬಹಳಷ್ಟು ಬಾರಿ ಹೇಳಿದೆ, ಇದು ಬಹಿರಂಗವಾಗಿಯೂ ಹೇಳಿಕೆ ಕೊಟ್ಟಿರುವಂತದ್ದು. ತಮ್ಮ ಆಕ್ಷೇಪವನ್ನ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಅವರು ಕೆಲವು ಪದಗಳನ್ನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು ರಾಜ್ಯಗಳ ಸ್ವಾಯತ್ತತೆಯ ವಿಚಾರ, ರಾಜ್ಯಗಳ ಅಧಿಕಾರವನ್ನ ಹರಣ ಮಾಡುವಂತ ಪ್ರಯತ್ನ, ಇಂಥದ್ದೆಲ್ಲ ಆಗಬಾರ್ದು ಅನ್ನೋದೇನಿತ್ತು. ಹಾಗೂ ಅವರು ಮಂಡಿಸಿದಂತ ಎಲ್ಲ ವಿಚಾರಗಳನ್ನು, ಅಂದ್ರೆ ಒಂದು ಪ್ರಾದೇಶಿಕತೆ ಏನಿರುತ್ತೆ ಅದಕ್ಕೆ ಭಂಗ ಬರಬಾರ್ದು, ಅದಕ್ಕೆ ಧಕ್ಕೆ ಬರಬಾರ್ದು, ಸ್ವಾಯತ್ತತೆಗೆ ಧಕ್ಕೆ ಬರಬಾರ್ದು ಅನ್ನೋದೇನಿತ್ತು, ಅದೆಲ್ಲವನ್ನು ಕೂಡ ಅವರು ಪರಿಗಣಿಸಿದ್ದಾರೆ. ಹಾಗೂ ತೆಲುಗುದೇಶಂ ಸಂಸದರು ಏನೆಲ್ಲ ಹೇಳಿದ್ರು ಅದೆಲ್ಲವನ್ನು ಕೂಡ ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಷ್ಟನ್ನು ಅವರು ಯಥಾವತ್ತು ಆ ಶಿಫಾರಸಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಆ ಶಿಫಾರಸುಗಳೆಲ್ಲವೂ ಕೂಡ ಹೊಸ ವಿಧೇಯಕದಲ್ಲಿ ಬರೋದು ನಿಚ್ಚಳ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಉಳಿದಂತೆ ಈಗ ಮೂಲ ಸ್ವರೂಪ ಏನಿತ್ತು ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಂದ್ರ ಉಪುಂದ ಡೀಟೇಲ್ಸ್ಗಾಗಿ.